ಮುಖಂಡರುಗಳಿಗೆ ಈ ಚುನಾವಣೆ ಆದಮೇಲೆ ಈ ಜೂಜುಪ್ಪಾಜು ಗ್ಯಾಮ್ಲಿಂಗ್ ಯಾರು ಆಡಬೇಡ್ರಪ್ಪ, ಸುಮ್ಮನೆ ಎಲ್ಲ ಅನಾವಶ್ಯಕವಾಗಿ ಇವೆಲ್ಲ ನ್ಯೂಸೆನ್ಸು, ಕಾನೂನಿಗೆ ವಿರುದ್ಧವಾದಂಥ ವಿಚಾರ ಇವೆಲ್ಲ. ಈಗ ಕಾನೂನಿಗೆ ತಪ್ಪು ಇದೇನಾಗುತ್ತೆ, ಎಮೋಷನಲಾಗಿ ಜನ ಏನೋ ತಪ್ಪು ಮಾಡ್ಕೊಂಬಿಡ್ತಾರೆ. ಈಗ ನಾನು ಸೋತಿರೋನಲ್ಲ, ನಾನು 2 ಸಲ ಸೋತಿದ್ದೀನಿ, ನಿಖಿಲ್ ಕುಮಾರಸ್ವಾಮಿ ಅವರು 2 ಸಲ ಸೋತಿದ್ದಾರೆ. ಆದರೆ ಅದೇನಾಗಿದೆ, ಅವ್ರಿಗೆ ಇಡೀ ರಾಜ್ಯದಲ್ಲಿ ಹಳೆ ಮೈಸೂರು ಭಾಗ ಎಲ್ಲ ಬಂದು ಚುನಾವಣೆ ಮಾಡಿದ್ರು. ಅವ್ರ ನಾಮಿನೇಷನ್ ಇಡುತ್ತವಿಂದ ಅವ್ರ ಆರ್ಭಟ ತುಂಬ ಜಾಸ್ತಿನೇ ಇತ್ತು. ನಾಮಿನೇಷನ್ ಬಂದು ಚುನಾವಣೆ ನೆನ್ನೆ ಮುಗಿ ತನಕನೂ ಇಡೀ ರಾಜ್ಯದ ಸಮುದಾಯದ ಮುಖಂಡರೆಲ್ಲ ಚನ್ನಪಟ್ಟಣದಲ್ಲೇ ಇತ್ತು. ನೋಡೋಣ ಏನಾಗುತ್ತೆ. ನಾನೇನು ಸತ್ಯ ವಾಸ್ತವತೆನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ರಿಸಲ್ಟು ಈಗ ಬೂತಲ್ಲಿ ಭದ್ರವಾಗಿದೆ. 23ನೇ ತಾರೀಕು ಗೊತ್ತಾಗುತ್ತೆ. ಫಲಿತಾಂಶದ ಬಗ್ಗೆ ಯಾವೊಬ್ಬ ನಾಯಕರಿಗೂ ಕಾನ್ಫಿಡೆಂಟ್ ಇರಲ್ಲ ಸರ್. ಡಿ ಕೆ ಶಿವಕುಮಾರ್ ಅಷ್ಟು ಟ್ರಿಕಿ ಆಗೋಯ್ತಾ ಚನ್ನಪಟ್ಟಣದ ಮತದಾರರು? ಈಗ ಎಲ್ಲ ಒಂಥರ ಪರಿಸ್ಥಿತಿ ಎಲ್ಲ ವಿಚಿತ್ರ, ಎಲ್ಲ ಮಿಕ್ಸ್ ಆಗೋಗಿದೆ ರೀ. ಒಂದು ಚುನಾವಣೆ ಅವತ್ತಲ್ಲಿದ್ವಿ, ಇನ್ನೊಂದು ಚುನಾವಣೆಗೆ ಇಲ್ಲಿ ಬಂದ್ವಿ. ನಾವು ಪಾರ್ಲಿಮೆಂಟಲ್ಲಿ ಅವ್ರ ವಿರುದ್ಧ ಮತ ಕೇಳಿ ಈಗ ಅವ್ರ ಜೊತೆಲೇ ಸೇರ್ಕೊಂಡು ಈ ಚುನಾವಣೆ ಮಾಡ್ತಾಯಿದ್ವಿ, ವಿಧಾನಸಭೆ ಚುನಾವಣೆನ. ಹಾಗೆ ಮತದಾರ ಯಾವ ಥರ ತೀರ್ಮಾನ ತಗೋತ ಅನ್ನೋದು ಮಾತ್ರ ನನಗೆ ಇದೊಂದು ರೀತಿ ಯಕ್ಷ ಪ್ರಶ್ನೆ. ಈಗ ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ಕ್ಷೇತ್ರಗಳ ಚುನಾವಣೆ ಬೇರೆ. ಚನ್ನಪಟ್ಟಣದಲ್ಲಿ ಈ ಥರ ವಿಚಿತ್ರ ಪರಿಸ್ಥಿತಿ ಅಲ್ಲ. ಪಕ್ಷೇತರವಾಗಿ ನಿಂತ್ಕೋಬೋದಾಗಿತ್ತು, ಏನಾದರೂ ತಪ್ಪು ನಿರ್ಧಾರವನ್ನು ಮಾಡೋಲ್ಲ ಸರ್ ಕಾಂಗ್ರೆಸ್ಗಳು? ಇಲ್ಲ, ಪಕ್ಷೇತರವಾಗಿ ನಿಂತ್ಕೊಂಡು ಉಪಚುನಾವಣೆ ಮಾಡೋವಷ್ಟು ಮೂರ್ಖದನ್ನೆಲ್ಲ ಕಷ್ಟ ಆಗ್ತಾಯಿತ್ತು. ಇದು ಸರಿ ಇದೆ, ಒಂದು ಯಾವುದೋ ಒಂದು ಪಕ್ಷ, ಅದರಲ್ಲೂ ಒಂದು ಸರ್ಕಾರ ಇದೆ. ನೋಡೋಣ, ರಿಸಲ್ಟ್ ಬರೋ ತನಕ ನಮ್ಗೆ ಏನಿದೆ. ಯಾವ ವಿಚಾರ ಇಲ್ಲಪ್ಪ, ಯಾವ ವಿಚಾರ ಸೇಫ್. ಈಗ ನೋಡ್ರಿ, ಕೇಂದ್ರದಲ್ಲಿ BJP ಸರ್ಕಾರ ಇದೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಏನು ನಮ್ದು ಯಾವುದು ಆ ಥರ ಸಬ್ಜೆಕ್ಟ್ ಇಲ್ಲ. ನಾವು ಭಾಳ ಟ್ರಾನ್ಸ್ಪರೆಂಟಾಗಿದ್ದೀವಿ, ಯಾವುದೇ ರೀತಿಯ ಇದಿಲ್ಲ. ಈ ಚುನಾವಣೆಗೆ ನಾವು ಕೇಳಿದ್ದೀವಿ, ಸರ್ಕಾರ ಇದೆ, ಅವ್ರದ್ದು ಗ್ಯಾರಂಟಿ ಇದೆ, ಅವ್ರ ಯೋಜನೆಗಳಿದೆ, ಗೌರ್ಮೆಂಟ್ ಇದೆ, ಮತ ಹಾಕಿ ಅಂತ ಕೇಳಿದ್ದೀವಿ. ನೋಡೋಣ.